ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಹೇಳ್ಕೊಡ್ತಾ ಇದ್ದೀನಿ, ಜೊತೆಗೆ ಒಂದು ಒಳ್ಳೆ ರಂಗೋಲಿನೂ ಇರುತ್ತೆ. ಇವತ್ತಿನ ರಂಗೋಲಿದಲ್ಲಿ ನನಗೆ ಮೇನ್ ರಂಗೋಲಿಗಿಂತ ಬಾರ್ಡರು ತುಂಬಾ ಇಷ್ಟ ಆಯಿತು. ರಂಗೋಲಿ ಬಾರ್ಡರ್ ನೋಡಿ ಮತ್ತು ರಂಗೋಲಿ ನೋಡಿ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಸಿಂಪಲ್ಲಾಗಿ ಒಂದು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಇದಕ್ಕೆ ನುಗ್ಗೆಕಾಯಿ ಹಾಕದೇ ಇದ್ದರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಬೇಳೆ ಸಾಂಬಾರನ್ನ ಮಾಡಿ ಎಷ್ಟು ಬೇಗ ಆಗೋಗುತ್ತೆ. ದಿಢೀರಾಗಿ ಒಂದು 15 ನಿಮಿಷ ಎಲ್ಲ, ಒಂದು 10 ನಿಮಿಷ ಕೂಗಿಸ್ಕೊಳ್ಳೋಕ್ಕೆ ಕುಕ್ಕರು, ಮತ್ತು ಇನ್ನು 5 ನಿಮಿಷ ಒಗ್ಗರಣೆ ಹಾಕಿ ತಣ್ಣಗಾಗಿ ಒಗ್ಗರಣೆ ಹಾಕೋಕ್ಕೆ ಅಷ್ಟೇ. ಒಂದು 15 ನಿಮಿಷ 20 ನಿಮಿಷಕ್ಕೆಲ್ಲ ಸಾಂಬಾರು ರೆಡಿ ಆಗೋಗುತ್ತೆ, ಬೇಗನೆ ಆಗೋಗುತ್ತೆ. ಸೊ ಅದನ್ನು ಶೇರ್ ಮಾಡ್ತೀನಿ. ಡಿಟಾಕ್ಸ್ ಡ್ರಿಂಕ್ನು ಮಾಡ್ಕೊಂಡಿದ್ದೆ, ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ kg ತಂದ್ಕೊಂಡಿದ್ದೀನಿ. ಜೊತೆಗೆ ನನ್ನ ಸಬ್ಸ್ಕ್ರೈಬರೇ ಹೇಳಿದರು, ಈ ಥರ ವೆಜಿಟೇಬಲ್ಸ್ ಅಂಗಡಿಲೆಲ್ಲ ಸಿಗುತ್ತೆ ಅರಿಶಿನದ ಕೊಂಬು ಎಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಒಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ. ಆಮೇಲೆ ಪುದೀನ ಸೊಪ್ಪು, ಮನೆಯಲ್ಲೇ ಬೆಳೆದಿರೋಂಥ ಕರ್ಬೇವಿನ ಸೊಪ್ಪು, ಮತ್ತು ಒಂದೆರಡು ಪೀಸ್ ಶುಂಠಿ, ಮತ್ತು ಬೀಟ್ರೂಟು ಒಂದು ಚಿಕ್ಕ ಪೀಸಷ್ಟು ತೊಗೊಂಡಿದ್ದೀನಿ. ಅಂದರೆ ಅದನ್ನು ಚಾಪ್ ಮಾಡ್ಕೊಂಡಿದ್ದೀನಿ. ಪೀಸಸ್ ಚಿಕ್ಕ ಚಿಕ್ಕ ಪೀಸಸ್ಸು ಅಂದರೆ 10-12 ತೊಗೊಂಡಿದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡಿ ನೀರು ಹಾಕಿ, ಆಮೇಲೆ ನೀರು ಹಾಕ್ಕೊಂಡೆ ಗ್ರೈಂಡ್ ಮಾಡಿ, ಅದನ್ನು ಬೇಕಾದ್ರೆ ನಿಮಗೆ ಕುಡಿಯೋಕ್ಕಾಗತ್ತೆ ಅಂದರೆ ಹಾಗೆ ಕುಡಿಬೋದು. ಬಟ್ ನನಗೆ ಸ್ಟಾರ್ಟಿಂಗ್ ಕಷ್ಟ ಆಗ್ತಿದೆ, ಅದಕ್ಕೆ ನಾನು ಸೋದಿಸ್ಕೋತೀನಿ. ಚೆನ್ನಾಗಿ ನೀಟಾಗಿ ಸೋದಿಸ್ಕೊಂಡು ಅದರಲ್ಲಿರುವಂಥ ಸತ್ವನೆಲ್ಲ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು, ಬೇಕಾದ್ರೆ ಮಿಕ್ಸಿ ಆಡಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಟಾರ್ಟಿಂಗು ನಮಗೆ ಆ ವೆಜಿಟೇಬಲ್ ಫ್ಲೇವರ್ಸ್ ಎಲ್ಲ ಡೈರೆಕ್ಟಾಗಿ ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ರೀತಿ ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ಏನೋ ಸೂಪ್ ಕುಡಿತಾ ಇದ್ದೀರೇನೋ ಅನ್ನೋ ಲೆವೆಲ್ಗೆ ಬರುತ್ತೆ. ಏನೂ ಕಷ್ಟ ಆಗಲ್ಲ. ಹೇಳಿದ್ನಲ್ಲ, ಡೈಲಿ ಒಂದೊಂದು ಡಿಟಾಕ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗಲ್ಲ, ಯಾಕಂದರೆ ಹಸಿದಲ್ವ. ನನಗೂ ಬೀಟ್ರೂಟ್ ಆ್ಯಕ್ಚುಲಿ ಹೊಟ್ಟೆಯೆಲ್ಲ ಫುಲ್ಲು ನೋವು ಬಂದಂಗೆ ಆಗುತ್ತೆ. ಅದಕ್ಕೇ 1-2 ದಿನ ಟ್ರೈ ಮಾಡಿದೆ, 3rd ಡೇ ಅಡ್ಜಸ್ಟ್ ಆಗೋಗುತ್ತೆ. ನೋಡಿ, ನಿಮಗೆ ಹಸಿದು ವೆಜಿಟೇಬಲ್ಸ್ ಅಡ್ಜಸ್ಟ್ ಆಗುತ್ತೆ ಅಂತಲೇ ಆಗುತ್ತೆ ಅಂದ್ರೇ ಡಿಟಾಕ್ಸು ಅದು ಎಲ್ಲ ಟ್ರೈ ಮಾಡಿ. ಇಲ್ಲಾಂದರೆ ಎಲ್ಲ ಬಾಡಿಗೂ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆದರೂ ಕೂಡ ಅದು ಅಡ್ಜಸ್ಟ್ ಆಗಬೇಕು ಅಂತ ಏನಿಲ್ಲ. ಕೆಲವು ಸತಿ ಪ್ರಾಬ್ಲಮ್ಸ್ ಆಗುತ್ತೆ, ಏನೋ ಒಂದು ಸೈಡ್ ಎಫೆಕ್ಟ್ಸ್ ಏನೋ ಆಗ್ತಾಯಿದೆ. ನಿಮ್ಮ ಬಾಡಿ ಡೈಜೆಸ್ಟಿವ್ ಸಿಸ್ಟಮು ಹಸಿದು ತೊಗೊಂಡ್ರೆ, ಆ್ಯಕ್ಚುಲಿ ಪ್ಲಾಂಟ್ ಪ್ರಾಡಕ್ಟು ಡೈರೆಕ್ಟಾಗಿ ತೊಗೊಳೋದ್ರಿಂದ ಕೆಲವು ಡೈಜೆಷನ್ ಆಗ್ಬೋದು, ಕೆಲವು ಕಷ್ಟ ಆಗ್ಬೋದು. ಅದಕ್ಕೆ ನೀವು ನೋಡ್ಕೊಳ್ಳಿ, ನಿಮ್ಮ ಬಾಡಿಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ರೀತಿಯೇ ನೀವು ತೊಗೋಬೋದು. ಇಷ್ಟ ಆಗಿ ಸರಿ ಹೋಗಿಲ್ಲ, ಬಾಡಿಗೆ ಸೆಟ್ ಆಗಿಲ್ಲ ಅಂದರೆ ಆ್ಯಸ್ ಯೂಶ್ವಲ್ ನಮಗಿದೆಯಲ್ಲ, ನಾನು ಅದೇ ಅನ್ಕೋತಾ ಇದ್ದೀನಿ, ವಾರಕ್ಕೊಂದು 3 ದಿನ ಈ ಥರ ಜ್ಯೂಸ್ ತೊಗೊಂಡು ಬೇರೆ ದಿನ ಪಲ್ಯಗಳು ಮಾಡ್ಕೊಂಡು ತಿಂದರೆ ಅದು ಬೆಸ್ಟ್. ಅದು ಯಾಕೆಂದರೆ ಬೇಯಿಸಿರ್ತೀವಿ, ನೀಟಾಗಿ ಡೈಜೆಷನ್ ಆಗುತ್ತೆ, ಪೌಷ್ಟಿಕಾಂಶ ಎಲ್ಲ ನೀಟಾಗಿ ಸೇರುತ್ತೆ ಅಂತ. ಅದಕ್ಕೆ ಆ ಥರ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಹೇಗೆ ನೆಮ್ಮದಿಯಾಗಿರೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಜನ ಕಮೆಂಟ್ ಮಾಡ್ತಾರೆ, ಒಂದಲ್ಲ ಒಂದು ಪ್ರಾಬ್ಲಮ್ಸ್ ನಮಗೂ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ನಾವು ಫೈನಲಿ ಇಷ್ಟು ಜಂಜಾಟವಾಗಿ ಲೈಫ್ನ ಲೀಡ್ ಮಾಡೋದು, ಕಷ್ಟಪಡೋದು, ದುಡ್ಡು ಸಂಪಾದನೆ ಮಾಡೋದು ಎಲ್ಲನೂ ಫೈನಲಿ ಏನಕ್ಕೆ ಅಂದರೆ ಒಂದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡಬೇಕು ಅಂತ. ಜಸ್ಟ್ 3 ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಆಯಿತಾ? ಆ 3 ಟೆಕ್ನಿಕ್ಸ್ ಫಾಲೋ ಮಾಡಿಕೊಂಡ್ರೆ ಎಲ್ಲನೂ ಅದಕ್ಕೆ ಪ್ಲೇಸಲ್ಲಿ ಇದ್ಬಿಡುತ್ತೆ. ಲೈಫೆಲ್ಲ ಟೆನ್ಷನ್ಸ್ಗಳಿರಲ್ಲ. ಟೆನ್ಷನ್ ಸಿಚುವೇಶನ್ ಬಂದರೂ ಕೂಡ ನೀವು ಸ್ಟ್ರೆಸ್ ತೊಗೊಳ್ಳಲ್ಲ, ನೀವು ಟೆನ್ಷನ್ ಮಾಡ್ಕೊಳ್ಳಲ್ಲ, ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತೀರ. ಯಾವುದೋ 3 ಟೆಕ್ನಿಕ್ಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಫಸ್ಟ್ ಯಾವಾಗಲೂ ಇಂಪಾರ್ಟೆಂಟ್ ಏನು ಅಂದರೆ ಪಾಸಿಟಿವ್ ಆಗಿರೋದನ್ನು ಕಲಿಬೇಕು. ಪಾಸಿಟಿವ್ ಇದ್ದರೆ ಏನಾಗುತ್ತೆ, ಈಗ ನೋಡಿ, ನಾವು ಯಾವಾಗ್ಲೂ ಏನಕ್ಕೆ ಸ್ಟ್ರೆಸ್ಫುಲ್ ಲೈಫಲ್ಲಿ ಇರ್ತೀವಿ ಅಂದರೆ ನಮಗೆ ಏನಿರುತ್ತೋ ಅದ್ರ ಬಗ್ಗೆ ನಾವು ಕೃತಜ್ಞತೆ ತೋರಿಸಲ್ಲ, ಅದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸಲ್ಲ. ನಮ್ಗೆ ಇಲ್ದಿರೋದ್ರ ಬಗ್ಗೆ ನಮ್ಗೆ ಅದು ಬೇಕು ಇದು ಬೇಕು ಅಂತಲೇ ಟೆನ್ಷನ್ ಮಾಡಿಕೊಂಡು ಅದು ಬೇಕು ಇದು ಬೇಕು ಅಂತಲೇ ಇದು ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಸೊ ಯಾವಾಗಲೂ ನಾವು ಯಾವಾಗ ಪಾಸಿಟಿವ್ ಆಗಿರ್ತೀವಿ, ಲೈಫಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಇರುತ್ತೆ. ಹೌದು, ನಮಗೆ ದೇವರು ಇಷ್ಟನ ಕೊಟ್ಟಿದ್ದಾರೆ ಅಂತ. ಸೊ ಎಷ್ಟೋ ಜನಕ್ಕೆ ನಾನು ಅದೇ ಅಲ್ಲ, ಎಷ್ಟೊಂದು ಶಾರ್ಟ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಕೆಲವ್ರಿಗೆ ಕಾರ್ ಬೇಕು ಅನಿಸುತ್ತೆ, ಸ್ಕೂಟ್ರ್ ಇರೋರಿಗೆ ಕಾರ್ ಬೇಕು ಅಂತ ಅನಿಸುತ್ತೆ, ಸೈಕಲ್ ಇರೋರಿಗೆ ಸ್ಕೂಟ್ರ್ ಇರಬೇಕು ಅಂತ ಅನಿಸುತ್ತೆ, ಜಸ್ಟ್ ನಡ್ಕೊಂಡು ಹೋಗ್ತಾ ಇರೋರಿಗೆ ಸೈಕಲ್ ಬೇಕು ಅನಿಸುತ್ತೆ. ಸೊ ನಡ್ಕೊಂಡು ಕಾಲು ಇಲ್ಲದೆ ಇರೋರಿಗೆ ಜಸ್ಟ್ ನಾನು ನಡ್ಕೊಂಡು ಹೋದರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ, ನಮ್ಮ ಆಸೆಗಳಿಗೆ ಒಂದು ಲಿಮಿಟ್ ಅಂತ ಇಲ್ಲ. ಸೊ ಕಾರಲ್ಲಿ ಹೋಗೋರಿಗೆ ನನಗೆ ಹೆಲಿಕಾಪ್ಟ್ರ್ ಬೇಕು ಅಂತ ಅನಿಸಿರುತ್ತೆ. ಸೊ ಆಸೆಗಳಿಗೆ ಒಂದು ಲಿಮಿಟ್ ಅನ್ನೋದೇ ಇರಲ್ಲ. ಅದಕ್ಕೇ ಆದಷ್ಟು ನಮಗೆ ಏನಿದೆ ಅದರಲ್ಲೇ ನಾವು ಖುಷಿ ಪಡಬೇಕು. ನಮಗೆ ಕಾರಿಲ್ಲ ಅಂತ ನಾವು ಯೋಚನೆ ಮಾಡೋ ಬದಲು ನಮಗೆ ಕಾಲಿದೆ ಅಂತ ನಾವು ಯೋಚನೆ ಮಾಡಬೇಕು. ಅಟ್ಲೀಸ್ಟ್ ಎಷ್ಟೋ ಜನಕ್ಕೆ ಇಂಡಿಪೆಂಡೆಂಟಾಗಿ ಓಡಾಡೋಕ್ಕೆ ಕಾಲು ಕೂಡ ಇರಲ್ಲ.
ಸೊ ಅದೇ ಥರ ಸ್ಟ್ಯಾಂಡರ್ಡ್ ಆಫ್ ಲಿವಿನೂ ಅಷ್ಟೇ ಇಂಪಾರ್ಟೆಂಟ್, ಇಲ್ಲ ಅಂತಲ್ಲ. ಒಂದು ಸೊಸೈಟಿಲಿ ಒಂದು ರೆಸ್ಪೆಕ್ಟ್ಫುಲ್ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪಾರ್ಟೆಂಟೆ. ಅದಕ್ಕೆ ರಾತ್ರೋರಾತ್ರಿ ನಾವು ಸ್ಟ್ಯಾಂಡರ್ಡ್ನ ಸ್ಟೇಟಸ್ನ ಜಾಸ್ತಿ ಮಾಡ್ಕೋಬೇಕು ಆ ಥರ ಥಿಂಕ್ ಮಾಡಿಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋ ಬದಲು ಗ್ರ್ಯಾಜುಲಿ ಅದ್ರಗೋಸ್ಕರ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಾನು ಯಾವಾಗಲೂ ಏನು ಬಿಲೀವ್ ಮಾಡ್ತೀನಿ ಅಂದರೆ ನಮ್ಮ ದುಡ್ಡೇ ನಮಗೆ ಹತ್ರ ಉಳಿಯಲ್ಲ ಆ್ಯಕ್ಚುಲಿ. ಬೇರೆಯವ್ರಿಗೆ ಮೋಸ ಮಾಡಿ ಇದು ಮಾಡಿ ತೊಗೊಂಡಿರೋ ದುಡ್ಡು ನಮ್ಗೆ ಉಳಿಯಲ್ಲ. ಸೊ ಯಾವಾಗಲೂ ಜೆನ್ಯೂನ್ ಆಗಿ ಕಷ್ಟಪಟ್ಟು ದುಡ್ದಿರೋ ದುಡ್ಡಿಂದನೇ ನಾವು ಮೇಲೆ ಬರಬೇಕು. ಸೆಕೆಂಡು, ನಾವು ಪಾಸಿಟಿವ್ ಆಗಿದ್ದೀವಿ, ಎಲ್ಲದರಲ್ಲೂ ಥಾಟ್ಸಲ್ಲಿ ನಮಗೆ ಕ್ಲಾರಿಟಿ ಇದೆ ಅಂದರೆ ಅನ್ನೆಸೆಸರಿ ಡ್ರಾಮಾ ಮಾಡೋಕ್ಕೆ ಹೋಗಲ್ಲ, ಯಾರನ್ನೂ ಪ್ಲೀಸ್ ಮಾಡೋಕ್ಕೆ ಹೋಗಲ್ಲ. ಇವೆಲ್ಲ ನಮ್ಮ ಶಾಂತಿನ ಕೆಡಿಸ್ತಾ ಹೋಗುತ್ತೆ. ಅವ್ರನ್ನ ಮೆಚ್ಚಿಸ್ಬೇಕು, ಇವ್ರನ್ನ ಮೆಚ್ಚಿಸ್ಬೇಕು. ಯಾವಾಗ ನಾವು ಪಾಸಿಟಿವ್ ಆಗಿ ನಾವಿರೋದು ಕರೆಕ್ಟು, ನನ್ನ ಥಾಟ್ಸ್ ಕರೆಕ್ಟು, ನಾನು ಯಾರಿಗೂ ಮೋಸ ಮಾಡ್ತಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸ್ತಿಲ್ಲ ಅಂತ ನಮಗೆ ಕ್ಲಾರಿಟಿ ಇದ್ದರೆ ಅನ್ನೆಸೆಸರಿ ಡ್ರಾಮಾನ ಲೈಫಲ್ಲಿ ತೆಗ್ದಾಕ್ಬಿಡಿ. ಕೆಲವರೆಲ್ಲ ಯಾರಾದರೂ ಬಂದಾಗ ಒಂಥರ ನಡ್ಕೊಳ್ಳೋದು, ಅವ್ರು ಹೋದಾಗ ಇನ್ನೊಂದು ಥರ ನಡ್ಕೊಳ್ಳೋದು, ಇದನ್ನೆಲ್ಲ ತೆಗ್ದಷ್ಟು ನಾವು ಯಾವಾಗಲೂ ಜೆನ್ಯೂನಾಗಿ ಒಂದೇ ಥರ ಇದ್ದರೆ ಲೈಫ್ ಎಷ್ಟು ಪೀಸ್ಫುಲ್ ಆಗಿರುತ್ತೆ. ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ನ ಅವಾಯ್ಡ್ ಮಾಡ್ತೀವಿ. ಪಾಸಿಟಿವ್ ಆಗಿದ್ದರೆ ನೋಡಿ, ನಾನು 3 ವಿಷಯ ಹೇಳೋದು. ಪಾಸಿಟಿವ್ ಆಗಿದ್ದರೆ ನೋಡಿ ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ. ಆರ್ಗ್ಯುಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ, ಇಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಸೈಲೆಂಟಾಗಿ ಇಟ್ಕೊಂಡು ಮೆಚ್ಯೂರ್ಡ್ ಆಗಿಬಿಡ್ತೀವಿ. ಸೊ ನಾನು ಒಂದು ಥಾಟ್ಸ್ ಓದ್ತಿದ್ದೆ, ಯಾವಾಗ್ಲೂ ನಾವು ಆಗ್ತಾ ಹೆಂಗಾಗೋಗುತ್ತೆ ಅಂದರೆ ನಾವು ಕರೆಕ್ಟ್ ಇದ್ದೀವಿ, ನಾವು ಸರಿ ಇದ್ದೀವಿ, ನಾವು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋ ಬದಲು ಎಷ್ಟೋ ಮೂಮೆಂಟ್ಸಲ್ಲಿ ನಾವು ಸೈಲೆಂಟಾಗಿರೋದು ಫಾರ್ ಬೆಟರ್ ಅಂತ ಅನಿಸ್ತಾ ಇರುತ್ತೆ. ಜಸ್ಟ್ ನನಗೆ ಈ ನಡುವೆ ಈಗ ರಜಾ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ, ನೇಚರ್ ಜೊತೆ ಸ್ಪೆಂಡ್ ಮಾಡೋದು ಎಷ್ಟು ಇಷ್ಟ ಆಗ್ತಾಯಿದೆ ಅಂದರೆ ಬೆಳಗ್ಗೆನೇ ಎದ್ಬಿಡ್ತೀನಿ. ಈಗ ಏನು ಅರ್ಜೆಂಟಿಗೆ 8 ಗಂಟೆಗೆ ಹೋಗಬೇಕು, 8:15ಕ್ಕೆ ಪಂಚ್ ಮಾಡಬೇಕು, ಇವೆಲ್ಲ ಯಾವ ಟೆನ್ಷನೂ ಇಲ್ಲ. 15 ದಿನ ಆರಾಮಾಗಿ ಅಂದರೆ ನನ್ನ ಸ್ಪೀಡಲ್ಲಿ ನಾನು ಮಾಡ್ಕೋಬೋದು. 1 ಅವರ್ ಆಯಿತು, 6 ಗಂಟೆಯಿಂದ 7 ಗಂಟೆವರೆಗೂ ಫುಲ್ಲು ತಿರುಗ್ತಾನೇ ಇರ್ತೀನಿ. ಇಲ್ಲಿ ನಮ್ಮ ಮನೆ ಹತ್ರ ಗ್ರೀನರಿ ಜಾಸ್ತಿ, ಮನೆ ಹತ್ರ ನವಿಲುಗಳು ಬರುತ್ತೆ. ನಾನು ಹೇಳ್ತೀನಲ್ಲ, ಎಂಥ ಪಾಸಿಟಿವ್ ವೈಬು ಅಂದರೆ ಬರೀ ಜೀವನ, ಜಂಜಾಟ, ಅಡುಗೆ ಮಾಡು, ಕೆರಿಯರ್ ಬಗ್ಗೆ ಓಡ್ತಾ ಇರು, ಅದೇ ಇದ್ದಿದ್ದೆ, ಇಲ್ಲ ಅಂತಲ್ಲ. ಇಟ್ ಈಸ್ ಪಾರ್ಟ್ ಆಫ್ ಲೈಫ್. ಬಟ್ ನೀವು ಅದನ್ನೆಲ್ಲ ಬ್ರೇಕ್ ತೊಗೊಂಡು ಈ ರೀತಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಪಾಸಿಟಿವ್ ಆಗಿದ್ದಾಗ ನಾವು ಮನುಷ್ಯತ್ವನ ಕಾಪಾಡ್ಕೋತೀವಿ, ಆಯಿತಾ. ಏನೋ ಒಂದು ಯಾರಿಗೋ ಏನೋ ಮೋಸ ಮಾಡಬೇಕು, ಕರುಣೆ ಇಲ್ಲದೆ ಲೈಫ್ನ ಲೀಡ್ ಮಾಡಬೇಕು, ಇವೆಲ್ಲ ಒಂದು ಸತಿ ನೋಡಿ. ಯಾರಿಗಾನ ಮೋಸ ಮಾಡಿ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯನಾ? ಒಂದು ಸತಿ ಯೋಚನೆ ಮಾಡಿ. ಯಾರಿಗೋ ಏನೋ ಕೆಟ್ಟದ್ದು ಬಯಸಿ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯನಾ? ಕರ್ಮ ರಿಟರ್ನ್ಸ್ ವಿತ್ ಇಂಟ್ರೆಸ್ಟ್. ಅದಕ್ಕೆ ನಮಗೆ ಪೀಸ್ಫುಲ್ ಲೈಫ್ ಬೇಕು ಅಂದರೆ ಇವೆಲ್ಲ ಎಲಿಮಿನೇಟ್ ಮಾಡ್ತಾ ಬರಬೇಕು. ಸೆಕೆಂಡ್ ಇಂಪಾರ್ಟೆಂಟ್, ಫಸ್ಟು ಬಿ ಪಾಸಿಟಿವ್. ಸೆಕೆಂಡ್ ಇಂಪಾರ್ಟೆಂಟು ಫರ್ಗಿವ್ ಆ್ಯಂಡ್ ಲೆಟ್ ಗೋ. ಅಂದರೆ ಕ್ಷಮಿಸ್ಬಿಡ್ಬೋದು, ಆಮೇಲೆ ಮುಂದೆ ಹೋಗ್ತಾ ಇರಬೇಕು. ಲೈಫಲ್ಲಿ ಏನೋ ಅಂದರೆ ಆಮೇಲೆ ಏನೋ ಮನಸ್ಸಲ್ಲಿ ದ್ವೇಷ ಸಾಧಿಸೋದು, ಅವ್ರು ಹಾಗಂದಿದ್ರು, ಇವ್ರು ಹೀಗಂದಿದ್ರು, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಗಂಟೆಗಟ್ಟಲೆ ಅದನ್ನೇ ಯೋಚನೆ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೊಳ್ಳೋದು. ಮತ್ತು ಎಸ್ಪೆಷಲಿ ನನಗೇನು ಅನಿಸುತ್ತೆ ಗೊತ್ತಾ, ಈ ಸ್ಕ್ರೀನ್ ಟೈಮ್ ಅಂತ ಇದೆಯಲ್ಲ, ಮೊಬೈಲಲ್ಲಿ ನಾವು ಶಾರ್ಟ್ಸ್ ನೋಡ್ತೀವಿ ಮತ್ತು ರೀಲ್ಸ್ ನೋಡ್ತೀವಿ. ಯಾವುದೋ ಒಂದು ಆರ್ಟಿಕಲ್ ಓದ್ತಿದೆ, ಅದ್ರ ಪ್ರಕಾರ ನಾವು ಏನನ್ನು ಜಾಸ್ತಿ ನೋಡ್ತಾ ಇರ್ತೀವಿ, ನಮ್ಮ ಮೈಂಡಲ್ಲಿ ಅದೇ ಥಾಟ್ಸ್ ಜಾಸ್ತಿ ಆಗುತ್ತೆ. ಈಗ ಕೆಲವು ಸತಿ ನಾನು ಈ ಥರ ಹೇಳ್ತೀನಿ ಅಂತಲ್ಲ, ಕೆಲವು ವೀಡಿಯೋಸ್ ನೀವು ನೋಡ್ತಾ ಇರ್ತೀರ, ಹೆಣ್ಮಕ್ಳಿಗೆ ಬರೀ ಟಾರ್ಚರ್ ಕೊಡೋದು, ಹೆಣ್ಮಕ್ಳಿಗೆ ಬೆಲೆ ಇಲ್ದಂಗೆ ನೋಡ್ಕೊಳ್ಳೋದು, ಆ ಥರ ಎಲ್ಲ ನೋಡ್ತಾ ಇರ್ತೀರ ಅಂದ್ಕೊಳ್ಳಿ. ಅಥವಾ ಮಕ್ಳಿಗೆ ಹೆಂಗೆ ಟ್ರೀಟ್ ಮಾಡೋದು, ಏನೋ ಒಂದು ಕಂಟೆಂಟ್ ನೋಡ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ಮನೆಯಲ್ಲಿ ನಾವು ಅದನ್ನೇ ಗೊತ್ತಿಲ್ದಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿರ್ತಾರೆ, ಗಂಡ ತುಂಬ ಹೆಲ್ಪ್ ಮಾಡ್ತಿರ್ತಾನೆ, ತುಂಬ ಒಳ್ಳೆಯವರು, ಅದೆಲ್ಲ ಅಂದರೆ ನಿಜ ಇರ್ಬೋದು, ಇಲ್ಲದೇನೂ ಇರ್ಬೋದು, ಮೇಜರ್ ಕೇಸಲ್ಲಿ ಇಲ್ಲದೇ ಇರುತ್ತೆ. ಸೊ ನಾವು ಅದನ್ನು ಏನು ಮಾಡ್ತೀವಿ, ಮನೆಯಲ್ಲೂ ಎಕ್ಸ್ಪೆಕ್ಟ್ ಮಾಡ್ತೀವಿ, ನನ್ನ ಗಂಡನ ಸರಿ ಇಲ್ಲ, ನನಗೆ ನೋಡ್ಕೊಳ್ಳಲ್ಲ, ನನಗೆ ಮಾಡಲ್ಲ. ಆ ರಿಯಲ್ ಲೈಫ್ಗೆ ತಂದು ಕಂಪ್ಯಾರಿಸನ್ ಮಾಡ್ತೀವಿ. ಅದನ್ನೇ ಥಾಟ್ ಪ್ರೊಸೆಸ್ ಥರ ಮಾಡ್ಕೊಳ್ತಾ ಇರ್ತೀವಿ. ಇರುವಂಥ ಒಂದು ನೆಮ್ಮದಿನೂ ಹಾಳು ಮಾಡ್ಕೋತೀವಿ. ಹಸ್ಬೆಂಡ್ನ ಅರ್ಥ ಮಾಡ್ಕೋಬೇಕು, ವೈಫ್ನ ಅರ್ಥ ಈವನ್ ಹಸ್ಬೆಂಡ್ಸು ಅಷ್ಟೇ, ಏನೋ ಒಂದು ರೀಲ್ಸ್ ನೋಡ್ತಾ ಇರ್ತಾರೆ, ವೈಫ್ ಅಂದರೆ ಹೀಗಿರಬೇಕು, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು, ಅವಳು ಮನುಷ್ಯಳು, ಎಷ್ಟೊಂದು ಬ್ಯಾಲೆನ್ಸಿಂಗ್ ಇರುತ್ತೆ. ಹೊರಗಡೆ ಹೋಗ್ತಾ ಇದ್ರೆ ಎಷ್ಟೊಂದು ಚಾಲೆಂಜಸ್ ಬರುತ್ತೆ. ರೀಲ್ಸ್ಗೂ ರಿಯಲ್ ಲೈಫ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನಾವು ಏನು ನೋಡ್ತೀವಿ ಅದ್ರ ಪ್ರಕಾರನೇ ನಮ್ಮ ಥಾಟ್ ಪ್ರೊಸೆಸ್ ಆಗ್ತಿರುತ್ತೆ, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಆದಷ್ಟು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ, ಮೊಬೈಲಲ್ಲಿ ಸ್ಕ್ರೀನಲ್ಲಿ ನೋಡುವಂಥ ಸೀನ್ಸು
ಅದರಲ್ಲಿ ಬರುವಂಥ ಸಿಚುವೇಶನ್ಸು ಎಲ್ಲ ರಿಯಲ್ ಆಗಿರಲ್ಲ, ಜಸ್ಟ್ ಎಲ್ಲ ಕ್ರಿಯೇಟೆಡ್ ಆಗಿರುತ್ತೆ. ಸೊ ಅದನ್ನು ಮನೆಯಿಂದನೂ ಕಂಪ್ಲೀಟಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕಾ, ಏನಾದರೂ ಇನ್ನೂ ಕೆರಿಯರ್ ಇಂಪ್ರೂವ್ ಮಾಡ್ಕೋತಿದ್ದಾರೆ, ಮ್ಯಾನೇಜಿಂಗ್ ಎಷ್ಟು ಚೆನ್ನಾಗಿ ಟೈಮ್ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಬೋಲ್ಡ್ ಆಗಿದ್ದಾರೆ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಇದನ್ನೆಲ್ಲ ಕಲಿತು ಲೈಫಲ್ಲಿ ಇನ್ಕಲ್ಕೇಟ್ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೋಬೇಕಾ, ಮಾಡ್ಕೊಳ್ಳಿ, ಅದು ಬೆನಿಫಿಟ್ ಆಗುತ್ತೆ. ಇಲ್ಲ ಈ ಥರ ಕೊರಗೋದು ನಿಮ್ಗೆ ಆ್ಯಕ್ಚುಲಿ ನೋಡಿ ಇವಾಗನ ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗೇ ಇಲ್ಲ, ವಾಟ್ಸಪ್ ಸ್ಟೇಟಸ್ ನೋಡ್ತೀರಾ, ಫೇಸ್ಬುಕ್ ನೋಡ್ತೀರಾ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಹಸ್ಬೆಂಡ್ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ, ಅವ್ರ ವೈಫು ಎಷ್ಟು ಚೆನ್ನಾಗಿ ಇವೆಲ್ಲ ಅಡುಗೆ ಮಾಡಿರ್ತಾಳೆ, ಈ ಥರ ಎಲ್ಲ ಯೋಚನೆ ಮಾಡೋದು ರಿಯಲ್ ಲೈಫ್ ಅದು. ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮನಸ್ಸಿಗೆ ಪೀಸ್ಫುಲ್ ಅನ್ನೋದು ಇರಲ್ಲ. ಮೆಡಿಟೇಷನ್ ಮಾಡಿ, ಆದಷ್ಟು ದೇವ್ರ ಕಡೆ ಒಂದು 5 ನಿಮಿಷ 10 ನಿಮಿಷ ದೇವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿ. ಎಷ್ಟೋ ವಿಷಯಗಳು, ಎಷ್ಟೋ ಚಾಲೆಂಜಸ್ಸು, ನನಗೆ ಏನಾದರೂ ಒಂದು ಕಷ್ಟದ ಟೈಮ್ ಬರ್ತಾ ಇದೆ, ಎಷ್ಟೊಂದು ಲಾಸ್ಟ್ ಇಯರ್ ಅಷ್ಟೇ ತುಂಬ ಕಷ್ಟದ ಟೈಮ್ ಇತ್ತು ನನಗೆ. ನನಗೇನು ಅಂದರೆ ಹಸ್ಬೆಂಡು ತುಂಬ ಫ್ರೆಂಡ್ಲಿ ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ನನ್ನ ಟೆನ್ಷನ್ಸ್ನ ಅವ್ರಿಗೂ ಶೇರ್ ಮಾಡಿ ಅವ್ರಿಗೂ ಟೆನ್ಷನ್ ಕೊಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಆದಷ್ಟು ನಾನೇ ಒಬ್ಬಳೇ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಕೂತ್ಕೊಂಡ್ಬಿಡ್ತೀನಿ. ನನಗೆ ಸಾಯಿಬಾಬಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನೂ ತುಂಬ ಬೇಜಾರಾಗೋಯ್ತು ಅಂದರೆ ದೇವಸ್ಥಾನಕ್ಕೆ ಹೊರ್ಟೋಗ್ತೀನಿ. ಕಂಟ್ರೋಲ್ ಆಗಲ್ಲ, ಅಷ್ಟು ಅಳು ಬಂದ್ಬಿಡುತ್ತೆ. ಅದೇನೋ ಅವ್ರ ಹತ್ರ ಹೇಳ್ಕೊಂಡಿದ್ರಂದರೆ ಅಷ್ಟು ರಿಲ್ಯಾಕ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆ ರೀತಿ ಆದಷ್ಟು ಯಾರಿಗಾನ ಟ್ರಸ್ಟ್ ವರ್ತಿ ನಾವು ನಂಬ್ತೀವಿ ದೇವ್ರಿಗೆ ಅಂದರೆ ಹಿಂಗನ ಆ ಸ್ಟ್ರೆಸ್ನ ರಿಲೀವ್ ಮಾಡ್ಕೋಬೇಕು. ಮೆಡಿಟೇಷನ್ ಮಾಡೋದು, ಪೀಸ್ಫುಲ್ ಲೈಫ್ ಬೇಕು ಅಂದರೆ ಸ್ಟ್ರೆಸ್ನ ಒಂದಕ್ಕೊಂದೇ ರಿಲೀಫ್ ಮಾಡ್ಕೊಳ್ತಾ ಬರಬೇಕು. ನೆಕ್ಸ್ಟು ನನಗೆ ಏನಿಷ್ಟ ಅಂದರೆ ಕ್ಲೀನಾಗಿದ್ದರೆ, ಯಾರಿಗಾನ ಅಷ್ಟೇ ಮನೆ ಕ್ಲೀನಾಗಿದ್ದರೆ ಎಷ್ಟು ಪೀಸ್ಫುಲ್ ಲೈಫು ಯೋಚನೆ ಮಾಡಿ. ಮತ್ತು ಒಳ್ಳೆ ಜನರ ಜೊತೆ ಇರಿಯಪ್ಪ. ಯಾರಾನ ಒಬ್ಬರು ಫಿಟ್ಟಿಂಗ್ ಇಡೋದು, ಅನ್ನೆಸೆಸರಿ ಗಾಸಿಪ್ ಮಾಡೋದು, ಅಯ್ಯೋ ನೀವು ಇನ್ನೂ ಅದು ಮಾಡ್ಕೊಂಡಿಲ್ವಾ, ಇದು ಮಾಡ್ಕೊಂಡಿಲ್ವಾ, ಲೈಫಲ್ಲಿ ನಾವು ಎಷ್ಟೋ ಚೆನ್ನಾಗಿರ್ತೀವಿ, ಯಾರೋ ಬಂದು ಏನೋ ಒಂದು ಕೊಂಕು ಮಾತಾಡ್ತಾರೆ ನೋಡಿ, ನನಗೆ ಇಷ್ಟ ಆಗದಿರೋ ಜನಗಳು ಅಂದರೆ ಅವರು. ಮಾತಾಡ್ತೀರಾ ಡೈರೆಕ್ಟಾಗಿ ಜೆನ್ಯೂನಾಗಿ ಮನಸಾರೆ ಒಳ್ಳೆ ಉದ್ದೇಶದಿಂದ ಮಾತಾಡಬೇಕು. ಕೊಂಕು ಮಾತಾಡ್ತಾರೆ ನೋಡಿ, ಅಂಥವ್ರ ಹತ್ರನೂ ಹೋಗಲ್ಲ, ತುಂಬ ಅವಾಯ್ಡ್ ಮಾಡ್ತೀನಿ ಅಂಥವ್ರನ್ನ. ಸೊ ಅದಕ್ಕೆ ನಮ್ದು ಏನಿದೆ ಲೈಫಲ್ಲಿ ಎಷ್ಟೊಂದು ಗೋಲ್ಸ್ ಇರುತ್ತೆ, ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಲೈಫ್ನ ಹೋಗ್ತಾ ಇರಬೇಕು ಮುಂದೆ. ಥರ್ಡ್ ಇಂಪಾರ್ಟೆಂಟು, ಪ್ಲೀಸ್ ಚೆನ್ನಾಗಿ ಮಲ್ಕೊಳ್ಳಿ. ಚೆನ್ನಾಗಿ ಮಲ್ಕೊಂಡಿಲ್ಲ ಅಂದರೆ ಇವೆಲ್ಲ ಫಾಲೋ ಮಾಡಿ ಆಯಿತಾ. ಇದು ಫಸ್ಟ್ ಒಂದು ಪಾಸಿಟಿವ್ ಆಗಿರಿ, ಎಲ್ಲ ಮರೆತು ಲೈಫಲ್ಲಿ ಮೂವ್ ಆನ್ ಆಗಿ ಲೈಫ್ ನಡೆಸ್ತಾ ಇರಿ. ಒಳ್ಳೆ ನಿದ್ದೆ ಬರುತ್ತೆ. ಚೆನ್ನಾಗಿ ಒಳ್ಳೆ ಫುಡ್ ತೊಗೊಳ್ಳಿ. ಎಲ್ಲ ಇಂಡೈರೆಕ್ಟಾಗಿ ಎಲ್ಲ ಲಿಂಕ್ ಆಗಿರುತ್ತೆ. ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ನಿದ್ದೆ ಬಂದೇ ಬರುತ್ತೆ. ಇಲ್ಲ ನಾವು ಯಾರಿಗೋ ಮೋಸ ಮಾಡಿದ್ದೀವಿ, ಏನೋ ಸ್ಟ್ರೆಸ್ ಇದೆ ನನಗೆ, ಏನೋ ದ್ವೇಷ ಸಾಧಿಸ್ತಾ ಇದ್ದೀನಿ ನಾನು, ಎಲ್ಲ ನೆಗೆಟಿವ್ ಓವರ್ ಥಿಂಕ್ ಮಾಡ್ತಿದ್ದೀನಿ, ನಿದ್ದೆ ಹೆಂಗೆ ಬರುತ್ತೆ? ಸೊ ಎಲ್ಲ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಒಳ್ಳೆ ನಿದ್ದೆ ಮಾಡಿ ಲೈಫು ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತು ಒಂದು ಚೆನ್ನಾಗಿಲ್ಲ, ಒಂದು ತಲೆನೋವು ಬಂದ್ರೇ ಲೈಫು ಪೀಸ್ಫುಲ್ಲಾಗಿರುತ್ತೆ ನೋಡಿ. ನಿಮಗೆ ರೀಸನ್ನೇ ಬೇಡ, ನಗ್ನಗ್ತಾ ಇರಿ. ಇನ್ನು ತುಂಬ ಸ್ಟ್ರೆಸ್ ಆಗ್ತಾ ಇದೆ ಅಂದರೆ ಕೂತ್ಕೊಂಡು ಒಂದು ಡೀಪ್ ಬ್ರೀತಿಂಗ್ ತೊಗೊಳ್ಳಿ. ಸೊ ಇದೆಲ್ಲನೂ ತುಂಬ ಬೆನಿಫಿಟ್ ಆಗುತ್ತೆ. ಎಷ್ಟೊಂದು ವಿಷಯಗಳು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅಂಥ ವಿಷಯಗಳನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು, ಆ ಚೇಂಜಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ನಲ್ಲಿ ಮುಂದೆ ಹೋಗ್ತಾ ಇರಬೇಕು. ಆಮೇಲೆ ಒಂದು ವಿಷಯ ಮಾತ್ರ ಯೋಚನೆ ಮಾಡಿ, ಮಲ್ಟಿ ಟಾಸ್ಕಿಂಗು. ಈಗ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಇನ್ನೊಂದೇನೋ ಮಾಡಬೇಕು. ಲೈಫಲ್ಲಿ ಎಷ್ಟು ನಾವು ಜಂಜಾಟಗಳನ್ನ, ಸ್ಟ್ರೇನು ಲೈಫಲ್ಲಿ ತೊಗೋತಾ ಇರ್ತೀವೋ, ಪೀಸ್ ಅನ್ನೋದು ಹಾಗೆ ಹೋಗ್ತಾ ಇರುತ್ತೆ. ಮೇ ಬಿ ಕೆಲವ್ರನ್ನ ನೋಡಿದ್ದೀನಿ ನಾನು, ದುಡ್ಡು ಸಂಪಾದನೆ ಮಾಡಬೇಕು ಅಂತ ಎಷ್ಟೊಂದು ಜಾಬ್ಸ್ ಮಾಡ್ತಿರ್ತಾರೆ, ನಿದ್ದೆ ಇಲ್ದಂಗೆಲ್ಲ ಜಾಬ್ಸ್ ಮಾಡ್ತಿರ್ತಾರೆ. ಅಂಥವ್ರ ಲೈಫಲ್ಲಿ ನೆಮ್ಮದಿ ಇರುತ್ತೆ ಅಂತ ಅಂದ್ಕೊಳ್ತೀರಾ? ಡೆಫಿನೆಟ್ಲಿ ಇರಲ್ಲ. ಎಷ್ಟು ಬೇಕು ಲೈಫು, ಇನ್ನೊಂದು ಗೊತ್ತಾ, ದುಡ್ಡು ಎಷ್ಟಿರಬೇಕು ಅಷ್ಟೇ ಇರಬೇಕು. ಅವಶ್ಯಕತೆಗಿಂತ ಜಾಸ್ತಿ ಇದೆ ಅಂದರೆ ಅದೂ ಸ್ಟ್ರೆಸ್ಫುಲ್ಲೇ. ನೆಕ್ಸ್ಟ್ ಒಳ್ಳೆ ಬುಕ್ ಓದಿ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ. ಯಾವಾಗಲೂ ಮೊಬೈಲ್ನ ಇಟ್ಕೊಂಡಿರಬೇಡಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಈಗ ವೆಕೇಷನ್ ಆಗಿರೋದ್ರಿಂದ ಪ್ಲೀಸ್ ಮೊಬೈಲ್ನ ಸೈಡಿಗಿಟ್ಟು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೋಡಿ. ಅವ್ರು ಎಷ್ಟು ಕ್ಲೋಸ್ ಆಗ್ತಾರೆ ನಮಗೆ, ಅವ್ರ ಫೀಲಿಂಗ್ಸ್ ಎಲ್ಲ ಹೇಳ್ಕೊಡ್ತಾರೆ. ಅದು ಬೆಳೀತಾ ಪೇರೆಂಟ್ಸ್, ಎಸ್ಪೆಷಲಿ ಮದರು, ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಕ್ಚುಲಿ ಇಬ್ಬರೂ ಟೈಮ್ ಸ್ಪೆಂಡ್ ಮಾಡಬೇಕು. ಒಬ್ಬರು ಯಾರಾದರೂ ಬ್ಯುಸಿ ಇದ್ದೀರಾ, ಮದರ್ ಬ್ಯುಸಿ ಇದ್ದರೆ ಫಾದರ್ ಟೈಮ್ ಸ್ಪೆಂಡ್ ಮಾಡಿ, ಫಾದರ್ ಬ್ಯುಸಿ ಇದ್ದಾರೆ ಅಂದರೆ ಮದರ್ ಟೈಮ್ ಸ್ಪೆಂಡ್ ಮಾಡಿ. ಇಬ್ಬರೂ ಬ್ಯುಸಿ ಇದ್ದರೆ ಪಾಪ ಅವ್ರ ಕಷ್ಟ ತುಂಬ, ಅಂದರೆ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಅದು ಒಂದು ಏಜ್ ಕ್ರಾಸ್ ಆಗಿದ ತಕ್ಷಣ ಅವ್ರಿಗೆ ಎಷ್ಟೊಂದು ಥಾಟ್ಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ರೈಟ್ ಪರ್ಸನ್, ಅವ್ರಿಗೆ ಗೈಡ್ ಮಾಡೋಕ್ಕೆ ಒಂದು ರೈಟ್ ಪರ್ಸನ್ ಬೇಕು. ಇಲ್ಲಾಂದರೆ ಏನೇನೋ ಕೆಟ್ಟದಾಗಿ ಎಲ್ಲ ಗೈಡ್ ಮಾಡೋರು ತುಂಬ ಜನ ಇದ್ದಾರೆ ಹೊರಗಡೆ. ಸೊ ಅದಕ್ಕೆ ಅವ್ರ ಜೊತೆ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ರೀತಿಯಿಂದ ಮಾತಾಡಿ. ನಮ್ಗೆ ಲೈಫಲ್ಲಿ ತುಂಬ ಇಲ್ದಿರೋ ಪ್ರಾಬ್ಲಮ್ ಬರೋದೇ ಅನಾವಶ್ಯಕವಾಗಿ ನಾವು ಮಾತಾಡಿ, ಕರೆಕ್ಟಾಗಿ ಮಾತಾಡದೆ, ಒಳ್ಳೆ ಟೋನಲ್ಲಿ ಮಾತಾಡದೆ ಇಲ್ದಿರೋ ಪ್ರಾಬ್ಲಮ್ಸ್ನ ತೊಗೊಳ್ತಾ ಇರ್ತೀವಿ ನಾವು. ಸೊ ಅಂಥದ್ದೆಲ್ಲ ಅವಾಯ್ಡ್ ಮಾಡಿ, ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು
ಎಲ್ಲ ಲೆಟ್ ಗೋ ಮಾಡಿ ನನ್ನ ಜೀವನ ಎಲ್ಲರ ಪ್ರಾಬ್ಲಮ್ಸು ನಮ್ಮ ಪ್ರಾಬ್ಲಮ್ಸ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಮ್ಮದೇ 108 ಇರುತ್ತೆ. ಎಲ್ಲರ ಬಗ್ಗೆ ಮಾತಾಡಿಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ನಾವು ಕರೆಕ್ಟಾಗಿದ್ದೀವ, ಒಬ್ರಿಗೆ ಮೋಸ ಮಾಡ್ತಿಲ್ವ, ನಾವು ಸರಿಗಿದ್ದೀವಿ. ಸೊ ನಮ್ಮ ಲೈಫ್ ಹೇಗೆ ಮುಂದೆ ಹೆಂಗೆ ಓದಿಸ್ಬೇಕು ಮಕ್ಕಳಿಗೆ, ನಾವು ಹೇಗೆ ಸೇವಿಂಗ್ಸ್ ಮಾಡ್ಕೋಬೇಕು, ಇಂಥದ್ದನ್ನು ಯೋಚನೆ ಮಾಡಿಕೊಂಡು ಲೈಫಲ್ಲಿ ಲೀಡ್ ಮಾಡಬೇಕು ಹೊರತು ಅನ್ನೆಸೆಸರಿ ಪ್ರಾಬ್ಲಮ್ಸ್ನ ಲೈಫಲ್ಲಿ ತಂದುಕೊಂಡು ಲೈಫ್ನ ಜಂಜಾಟ ಮಾಡ್ಕೋಬೇಡಿ. ಯಾವಾಗಲೂ ದುಡ್ಡು ಅದು ಇದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ, ಬಟ್ ಅದಕ್ಕಿಂತ ಇಂಪಾರ್ಟೆಂಟು ಪೀಸ್ಫುಲ್ ಲೈಫ್. ಈ ಬೇಳೆ ಸಾಂಬಾರಿಗೆ ಏನು ಸ್ಪೆಷಾಲಿಟಿ ಅಂದರೆ, ಒಂದು ಕುಕ್ಕರ್ ತೊಗೊಂಡು ತೊಗರಿಬೇಳೆ ಸ್ವಲ್ಪ ಮತ್ತು ಮೈಸೂರು ಬೇಳೆ ಸ್ವಲ್ಪ ಒಂದೊಂದು ಗ್ಲಾಸಷ್ಟು ಅರ್ಧ ಕಾಫಿ ಕುಡಿಯೋ ಗ್ಲಾಸಷ್ಟು ತೊಗೊಂಡು, ಮತ್ತು ಈರುಳ್ಳಿನಪ್ಪ ಮೇನಾಗಿ 2 ಗಡ್ಡೆ ಈರುಳ್ಳಿ, ನೀವು ಈರುಳ್ಳಿ ತಿಂದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. 2 ಗಡ್ಡೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಅರಿಶಿನ, ಉಪ್ಪು, ಎಣ್ಣೆ ಇದಿಷ್ಟು ಹಾಕ್ಕೊಂಡು ಕೂಗಿಸ್ಕೊಂಡೆ. ಆಮೇಲೆ ಒಗ್ಗರಣೆ, ಮಾಮೂಲಿ ಒಗ್ಗರಣೆ ಹಾಕ್ತಿರಲ್ಲ, ಆಮೇಲೆ ಸಾಂಬಾರು ಪುಡಿ, ಹುಣಸೆ ಹುಳಿ ಮತ್ತು ಬೆಲ್ಲ ಇದನ್ನೆಲ್ಲ ಹಾಕ್ತೀರ, ಖಾರದ ಪುಡಿ. ಯಾವಾಗನೂ ಅಷ್ಟೇ, ನಾನಿದು ಈ ಥರ ಟೇಸ್ಟ್ ಫಸ್ಟ್ ಟೈಮ್ ಕಂಡಿದ್ದು, ತುಂಬ ಚೆನ್ನಾಗಿತ್ತು. 2 ಈರುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟಿದ್ದೆ ಅಂತ 2 ದಪ್ಪು ಈರುಳ್ಳಿ ಹಾಕ್ಕೊಂಡಿದ್ದೆ. ಈರುಳ್ಳಿ ಸಾಂಬಾರು ಥರನೇ ಎಷ್ಟು ಚೆನ್ನಾಗಾಗಿತ್ತು. ಆಮೇಲೆ ನುಗ್ಗೆಕಾಯಿನ ಕುಕ್ಕರಿಗೆ ಹಾಕಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ಪಾತ್ರೆಲೇ ಬೇಯಿಸ್ಕೊಂಡೆ. ಫಸ್ಟು ಬೇಳೆ ಎಲ್ಲ ಬೇಯಿಸ್ಕೊಂಡು ಈ ಥರ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ಆಮೇಲೆ ಎಗ್ ಫ್ರೈ ಹೆಂಗೆ ಮಾಡಿದ್ದೆ ಅಂದರೆ, ಬೇಯಿಸ್ಕೊಂಡಿದ್ದೆ ಮೊಟ್ಟೆನ, ಅದಕ್ಕೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ, ಬಿರಿಯಾನಿ ಮಸಾಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬಾಡಿಸ್ಬಾರ್ದು, ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಸ್ವಲ್ಪ ಡ್ರೈ ಥರ ಮಾಡಿಕೊಂಡು ಆಮೇಲೆ ಬೇಯಿಸ್ಕೊಂಡಿರೋಂಥ ಮೊಟ್ಟೆನ ಕಟ್ ಮಾಡಿ ಹಾಕೋದು. ಸೈಡ್ ಡಿಶ್ ಆಗಿ ಬೇಳೆ ಸಾರಿಗೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಪೀಸ್ಫುಲ್ ಆಗಿರಿ.